ॐ तत्सं वृणेमहे गातुं ॐ तत्सं वृणेमहे गातुं ॐ तत्सं वृणेमहे गातुं ॐ तत्सं वृणेमहे गातुं ಏನದು ಗಾತುಂ ಮುಂದೆ ಹೇಳೋಕೆ ಬರ್ತಿಲ್ವೇ? ಮೊದಲಿನಿಂದ ಹೇಳಿ ಬರುತ್ತೆ. ಶ್ಲೋಕಗಳನ್ನು ಹೇಳುವಾಗ ಭಕ್ತಿ ಮತ್ತು ಏಕಾಗ್ರತೆ ಇರಬೇಕು. ನಿಮ್ಮ ಗುರುಗಳು ಇದನ್ನು ಹೇಳಿಕೊಟ್ಟಿಲ್ವೇ? ಹೇಳಿ ಮೊದಲಿನಿಂದ. ॐ तत्सं वृणेमहे गातुं ॐ तच्छंयोरावृणीमहे गातुं यज्ञाय ॐ शान्ति शान्ति शान्तिः. ಸಕಲ ವಿದ್ಯಾ ಪ್ರಾಪ್ತಿರಸ್ತು. ನನ್ನ ನಾಮಧೇಯ ನರಹರಿ ಬ್ರಹ್ಮಶಾಸ್ತ್ರಿ. ಕಾಶಿಯಿಂದ ಬಂದಿದ್ದೇನೆ. ಶ್ರದ್ಧೆ ಇಲ್ಲದೆ ಸರಸ್ವತಿ ಒಲಿಯುವುದಿಲ್ಲ. ಗುರುಗಳು ಹೇಳಿದ್ದನ್ನ ಶ್ರದ್ಧೆಯಿಂದ ಆಲಿಸಿ ನಂತರ ಅಭ್ಯಾಸ ಮಾಡಿ. ಆಗ ತಾನಾಗೇ ನೆನಪಿಗೆ ಬರುತ್ತದೆ. ಇರಲಿ, ಈಗ ಗುರುಗಳಲ್ಲದೆ ಮಠದಲ್ಲಿ ವಾದಕ್ಕೆ ಬರುವ ಪಂಡಿತರು ಯಾರಾದರೂ ಇದ್ದಾರೆಯೇ? ಇದ್ದಾರೆ. ನಮ್ಮ ಗುರುಗಳು ಮಹಾ ವಿದ್ವಾಂಸರು. ಭವಿಷ್ಯದಲ್ಲಿ ಗುರುಗಳನ್ನು ಮೀರಿಸಬಲ್ಲ ಪಂಡಿತರು ನಮ್ಮ ಮಠದಲ್ಲಿದ್ದಾರೆ. ಇತಿಹಾಸ, ಕಲೆ, ವಾಣಿಜ್ಯ, ರಾಜತಂತ್ರ, ವೇದ ಪುರಾಣಗಳೇ ಮೊದಲಾದ ಸಕಲ ಶಾಸ್ತ್ರಗಳಲ್ಲೂ ಮಹಾಪಂಡಿತರು. ಅವರು ಜಗದೇಕ ಕವಿಗಳು, ಮಹಾನ್ ವಾಗ್ಮಿಗಳು, ತಪಸ್ವಿಗಳು, ಅಸ್ಕಲಿತ ಬ್ರಹ್ಮಚಾರಿಗಳು. ಅವರ ಮುಖದ ತೇಜಸ್ಸು ಅಗ್ನಿಯನ್ನು ಮೀರಿಸುತ್ತದೆ. ಅವರ ಪಾಂಡಿತ್ಯಕ್ಕೆ ದೇವಗುರು ಬೃಹಸ್ಪತಿಯೂ ನಾಚುತ್ತಾರೆ. ಅವರು ಸರಸ್ವತಿಯ ಹೆಮ್ಮೆಯ ಪುತ್ರ. ಅವರು ನಮ್ಮ ಮಠದಲ್ಲಿರುವುದು ಮಹಾ ಕೀರ್ತಿ. ಬಹಳ ಸಂತೋಷ. ಹಾಗಾದರೆ ನಾವು ಅವರೊಂದಿಗೆ ವಾಗ್ವಾದ ನಡೆಸಬಹುದು. ಇಂತಹ ಒಬ್ಬ ಪಂಡಿತನ ಜೊತೆಗೆ ಸೆಣಸಾಟ ನಡೆಸಲೆಂದೇ ಹುಡುಕುತ್ತಾ ಬಂದಿದ್ದೇನೆ. ತಿಳಿದವರು ಕುಂಭಕೋಣ ಮಠದ ಗುರುಗಳ ಆಶ್ರಯದಲ್ಲಿ ಘನ ಪಂಡಿತರಿದ್ದಾರೆ ಅಂತ ನಮ್ಮನ್ನ ಕಳಿಸಿದ್ರು. ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ತೊಡರಿದಂತಾಯಿತು. ಈಗಿಂದೀಗಲೇ ನಾವು ಅವರ ಜೊತೆಗೆ ಸ್ಪರ್ಧೆ ನಡೆಸಲು ಬಯಸುತ್ತೇವೆ. ದಯಮಾಡಿ ತಾವು ಇದುವರೆಗೆ ಹೊಗಳಿದ ಪಂಡಿತರ ಜೊತೆಗೆ ವಾಗ್ವಾದ ನಡೆಸಲು ಅವಕಾಶ ಮಾಡಿಕೊಡಿ. ಗುರುಗಳು ಕ್ಷಮಿಸಬೇಕು. ನೀವು ಅವ್ರ ಮುಂದೆ ಕ್ಷಣ ಮಾತ್ರವೂ ನಿಲ್ಲಲಾರಿರಿ. ಗುರುಗಳೇ, ಅವರು ಸಾಮಾನ್ಯರಲ್ಲ. ಅಸಾಮಾನ್ಯರ ವಿದ್ವತ್ ತೇಜಸ್ಸಿನಲ್ಲಿ ನಾನು ಉರಿದು ಬೂದಿಯಾದರೆ ಅದೇ ಮಹಾಪ್ರಸಾದ. ದಯಮಾಡಿ ನಮ್ಮನ್ನ ಅವರ ಮುಂದೆ ನಿಲ್ಲಿಸಿ. ಸೋಲೋದೇ ನಿಮ್ಮ ಆಸೆ ಆಗಿದ್ರೆ ನಾವೇಕೆ ಬೇಡ ಅನ್ನೋಣ ಗುರುಗಳೇ. ಗುರುಗಳೇ, ಇವರು ನರಹರಿ ಬ್ರಹ್ಮಶಾಸ್ತ್ರಿಗಳು, ಕಾಶಿಯಿಂದ ಬಂದಿದ್ದಾರೆ. ಪರಮ ಪೂಜ್ಯ ಗುರುಗಳು ಈರುವರೆಗೂ ಪ್ರಣಾಮಗಳು. ಶ್ರೀಹರಿ. ಧನ್ಯೋಸ್ಮಿ. ನಾವು ಜ್ಞಾನದಾಹಿಗಳು. ಶ್ರೀಮಠದ ಆಶ್ರಯದಲ್ಲಿರುವ ಮಹಾನ್ ಪಂಡಿತರ ಜೊತೆಗೆ ಸೆಣಸಾಟ ಮಾಡಿ ಜ್ಞಾನ ವೃದ್ಧಿ ಮಾಡಿಕೊಳ್ಳಬೇಕೆಂದು ಬಂದಿದ್ದೇವೆ. ತಾವದಕ್ಕೆ ಅವಕಾಶ ಮಾಡಿಕೊಡಬೇಕು. ಪಂಡಿತರೇ, ವಿದ್ಯೆ ಶ್ರೀಗಂಧದಂತೆ. ಅದನ್ನು ತೆಗೆದಾಗಲೇ ಘಮವು ಪಸರಿಸೋದು. ಪಂಡಿತರಲ್ಲಿ ಪ್ರಶ್ನೋತ್ತರಗಳ ಚರ್ಚೆ ಆದಾಗಲೇ ವಿಚಾರಗಳು ಜನಸಾಮಾನ್ಯರಿಗೆ ಪ್ರಚಾರ ಆಗೋದು. ಇದಕ್ಕೆ ನಮ್ಮ ಸಂಪೂರ್ಣ ಸಮ್ಮತಿ ಇದೆ. ಪಂಡಿತರೆ, ವೆಂಕಟನಾಥ ಬಂದಿದ್ರೆ ಖಂಡಿತ ಅವಕಾಶ ಮಾಡಿಕೊಡ್ತೀವಿ. ಸದ್ಯದಲ್ಲಿ ಆತ ಮಠದಲ್ಲಿಲ್ಲ. ಆತ ಬರೋವರೆಗೂ ಮಠದ ಬಿಡಾರದಲ್ಲಿ
ತಮಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆ ಪಂಡಿತರು ಮಠದಲ್ಲಿದ್ದಾರಂತೆ, ಇವರೇ ಹೇಳಿದ್ರಲ್ಲ. ಯಾರು? ನಾರಾಯಣಾಚಾರ್ಯರೇ? ಅವರಲ್ಲ ಗುರುಗಳೇ. ಪಾಪ ಅವರು ಮಠದ ವಿದ್ವಾಂಸರ ಮುಂದೆ ಇರಲಿ, ಸಾಮಾನ್ಯರ ಮುಂದೆನೂ ಬಾಯಿ ಬಿಡದೆ ಮೂಕರಾಗಿದ್ದಾರೆ. ಊಟ ಉಪಹಾರಗಳನ್ನು ಕೇಳದೆ ಯಾವಾಗಲೂ ಅಧ್ಯಯನದಲ್ಲೇ ನಿರತರಾಗಿರುತ್ತಾರೆ. ಅಂತಹ ಮೌನಿಗಳನ್ನು ಇಂತಹ ಮಹಾನ್ ಪಂಡಿತರ ಮುಂದೆ ತಂದು ನಿಲ್ಲಿಸೋದು ಸಮಂಜಸ ಅಲ್ವೇನೋ? ಮತ್ತೆ ಇನ್ಯಾವ ಪಂಡಿತರನ್ನ ಇವರ ಮುಂದೆ ನಿಲ್ಲಿಸಿದ್ರೆ ಸಮಂಜಸವೆನಿಸುತ್ತೆ? ಗುರುಗಳೇ, ಈ ಪಂಡಿತರನ್ನು ಎದುರಿಸೋದಿಕ್ಕೆ ನಮ್ಮ ಗುರುಗಳಾದ ಭೋಗೇಂದ್ರ ಆಚಾರ್ಯರಿಗೆ ಅವಕಾಶ ಮಾಡಿಕೊಡ್ಬೇಕು. ಹೌದು ಗುರುಗಳೇ, ನಮ್ಮ ಭೋಗೇಂದ್ರಾಚಾರ್ಯರು ಈ ಪಂಡಿತರ ತೇಜೋಭಂಗ ಮಾಡಿ ಶ್ರೀಮಠದ ಗೌರವವನ್ನು ಎತ್ತಿ ಹಿಡಿಯೋದು ಖಚಿತ. ತಮ್ಮ ಗುರುಗಳಾದ ಭೋಗೇಂದ್ರಾಚಾರ್ಯರು ಇದಕ್ಕೆ ಸಮ್ಮತಿಸಿದ್ದಾರೆಯೋ? ಗುರುಗಳೇ, ಅವರು ಸದಾ ಬೇಟೆಗಾಗಿ ಸಿದ್ಧವಾಗಿರೋ ಸಿಂಹದ ಹಾಗೆ. ಸಮುದ್ರ ಆದರೂ ತನ್ನಲ್ಲಿ ಅಲೆಗಳನ್ನು ಸೃಷ್ಟಿಸಲು ಗಾಳಿಯ ನೆರವನ್ನು ಪಡಿಬೇಕು. ಆದರೆ ನಮ್ಮ ಗುರುಗಳಿಗೆ ಯಾವ ಸಿದ್ಧತೆಯೂ ಬೇಡ. ಯಾರ ಅಹಂಕಾರ ಆದರೂ ನಿಂತ ಜಾಗದಲ್ಲೇ ಭಂಗ ಮಾಡ್ತಾರೆ. ದಯಮಾಡಿ ತಾವು ಅನುಮತಿ ನೀಡಬೇಕು. ತಾವು ಒಪ್ಪಿದ್ರೆ ಈಗಲೇ ಸ್ಪರ್ಧೆ ಆರಂಭಿಸ್ಬೋದು. ಹಾಗೆ ಆಗಲಿ. ನೀವೇ ಪ್ರಶ್ನೆ ಕೇಳ್ತಿರೋ ಇಲ್ಲ ನಮ್ಮ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ತಿರೋ? ಅದು ಗುರುಗಳೇ, ನಾನು ಹೇಳ್ತೀನಿ, ನೀವು ಯಾವುದೇ ವಿಷಯದಲ್ಲಿ ಏನೇ ಪ್ರಶ್ನೆಯನ್ನು ಬೇಕಾದರೂ ಕೇಳ್ಬೋದು. ನಮ್ಮ ಗುರುಗಳು ಲೀಲಾಜಾಲವಾಗಿ ಉತ್ತರಿಸ್ತಾರೆ. ಈಗ ಸ್ಪರ್ಧೆ ಪ್ರಾರಂಭ ಆಗಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ್ಯಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನನ್ನ ಮೊದಲನೇ ಪ್ರಶ್ನೆ, ಈಶ್ವರ ಅಂದರೆ ಯಾರು? ರುದ್ರದೇವರನ್ನ ಈಶ್ವರ ಅಂತ ಕರೀತಾರೆ. ಕನಕದಾಸರು ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ಅಂತ ಹರಿಯ ದ್ವಾದಶ ನಾಮಗಳನ್ನು ಹಾಡುವಾಗ ಹರಿಯನ್ನು ಈಶ ಅನ್ನುತ್ತಾರೆ. ಇದು ಹೇಗೆ?